ಚಿನ್ಮ ಮುದ್ದ ಮುದ್ದು ಅಯ್ಯೋ ಮುಂಗೂರು ಎದುಳು ಸ್ಕೂಲ್ಗೆ ಹೋಗಿವಂತೆ ಚಿನ್ನ ಮುಂಗನೆ ಮಮ್ಮಿ ಡ್ಯಾಡಿ ಇವತ್ತು ಆ್ಯನಿವರ್ಸರಿ ಬಂಗಾರ ವಿಶ್ ಮಾಡು ಎದುಳು ಮುಂಗನ ಮಾಮಿ ನೋಡಲ್ಲಿ ಫಸ್ಟು ಮಾಮಿ ನೋಡು ಬಂಗಾರ ಗೋವಿಂದನ್ ನೋಡು ನಮಸ್ಕಾರ ಮಾಡು ಗೋವಿಂದಂಗೆ ನಮಸ್ಕಾರ ಮಾಡು ಮಗನೆ ಮಮ್ಮಿ ಬಂದು ಮಮ್ಮಿ ತೊಳೆ ಮೇಲೆ ಪಚ್ಚಳೋದು ಎದಳು ಬಂಗಾರ ಚಿನ್ನ ಮಗನೆ ಅದೊಳು ಬಂಗನೆ ಟೈಮ್ ಆಯಿತು ಜೂನಿಯರ್ ಟಸ್ಗೋಬೇಕು ಅಣ್ಣ ತಳ್ಳದ್ನಾ ಸ್ಕೂಲಲ್ಲಿ ಹೆಂಗ್ ತಳ್ದ ಹೆಂಗೆ ತೊಳ್ಬಿಟ್ನಾ ಹಂಗ ಆಮೇಲೆ ಇವಾಗ ಮ್ಯಾಮ್ಗೆ ಹೇಳೋಣ ಹೋಗಿ ಮ್ಯಾಮ್ಗೆ ಹೇಳ್ಬೇಕಾ ಅಣ್ಣ ತಳ್ದ ಅಂತ ಸರಿ ಆಯ್ತು ಹೇಳೋಣ ಹೇಳ್ತೀನಿ ಮಗಳೇ ಮ್ಯಾಮ್ಗೆ ಹೇಳ್ಬೇಕಾ ಮ್ಯಾಮ್ಗೆ ಹೇಳ್ಬೇಕಾ ಅವ್ರ ಅಮ್ಮಂಗೆ ಹೇಳ್ಬೇಕಾ ಅವ್ರ ಅಮ್ಮಂಗೆ ಹೇಳೋಣ ಅವ್ರ ಅಮ್ಮಂಗೆ ಹೇಳ್ಬೇಕಂತೆ ಮ್ಯಾಮ್ ಬೇಡವಾ ಐ ಲವ್ ಯು ಮಗನೇ ನಂಗೆ ಹೇಳಲ್ವಾ ಐ ಲವ್ ಯು ಅಪ್ಪ ಅಂತ ಐ ಲವ್ ಯು ಮಗಳೇ ಥ್ಯಾಂಕ್ ಯು ಮಗಳೇ ಚಿಮ್ಮ ನಂದು ಪಪ್ಪಂದು ಇವತ್ತು ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಏನು ತಲೆ ಕೆರ್ಕತ್ತವನು ಗೊತ್ತಾಯ್ತಿಲ್ಲ ಏನಪ್ಪ ಆ್ಯನಿವರ್ಸರಿ ಇವತ್ತು ಮಮ್ಮಿ ಡ್ಯಾಡಿದು ಮಮ್ಮಿ ಡ್ಯಾಡಿನಾ ಚೆನ್ನಾಗಿಲ್ಲ ಚೆನ್ನಾಗಿಲ್ವಾ ಬೇರೆ ಬೇರೆ ಆ್ಯನಿವರ್ಸರಿ ಕರ್ಕೊಂಡೋಗ್ತೀಯಾ ಯಾರ್ದಕ್ಕೆ ಕರ್ಕೊಂಡೋಗ್ತೀಯಾ ಆಯಿತು ಆ್ಯನಿವರ್ಸರಿ ಗಿಫ್ಟು ನನ್ನ ಕಡೆಯಿಂದ ಇದೆ ಏನಿಸ್ತೈತೆ ಖುಷಿ ಆಯ್ತಾ ಚೆನ್ನಾಯ್ತಾ ಕಲರು ಅಷ್ಟೇನಾ ರಿಯಾಕ್ಷನ್ನು ವಾ ಅನ್ಬೇಕಾನೆ ಆಮೇಲೆ ಡೈಲಿ ನೀನೇ ಸ್ನಾನ ಮಾಡಿಸೋದು ನಾನು ಸ್ನಾನ ಮಾಡಿಸಿರೋದು ಇವತ್ತು ಆಮೇಲೆ ನೀನು ತಲೆ ಓಡಿಸ್ತಿದ್ದೆ ಅಂದ್ಬಿಟ್ಟು ಜನಗಳು ವಿಡಿಯೋ ಹೊಡೆದವ್ರು ಪರೇ ಮಾಡಿಸೋದು ಸ್ನಾನ ಅನ್ಕೊಂಬಿಟ್ಟರು ನಾನೇ ಮಾಡಿಸಿರೋದು ಗೈಸ್ ಬಟ್ಟೆ ತಕ್ಕೊಡ್ತಿದ್ದೆ ಅದಕ್ಕೆ ಅವರು ತಲೆ ಓಡಿಸ್ತಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆನ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ ಸೊ ಆ್ಯನಿವರ್ಸರಿ ಬ್ಲಾಗ್ ಆಗಿರುತ್ತೆ ಇವತ್ತಿಂದು ಸೊ ಪೂಜೆ ಎಲ್ಲ ಮಾಡಿದೆ ಗೈಸಿಗೆ ಟೈಮಾಗಿ ಹೋಗ್ಬಿಟ್ಟಿದೆ ಅನ್ನಂಗೆ ಸ್ಕೂಲಿಗೆ ಬಿಡಬೇಕು ಸೊ ಬನ್ನಿ ಸರಿ ಸ್ಪೆಷಲ್ ನೈಟು ಜಾಮೂನ್ ಮಾಡಿದೆ ಯಾಕೋ ಪ್ರಾಪರಾಗಿ ಬರಲಿಲ್ಲ ಇಟ್ಸ್ ಓಕೆ ನಾನು ಜಾಸ್ತಿ ಮಾಡೋಲ್ವಲ್ಲ ಸೊ ಟಿಫನ್ ಬಂದು ಟೊಮೊಟೊ ಬಾತ್ ಆ್ಯಂಡ್ ಪಪಾಯ ನಮ್ಮ ಬಾಕ್ಸ್ಗೆ ಪಪಾಯ ಹಾಕಿದ್ದೀನಿ ಇವತ್ತು ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ ಕೈ ಸಂಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬರಬೇಕು ಲೈಟ್ ಇದೆ ಸನ್ ಬಂದೈತೆ ಅಲ್ಲಿ ಬಂದೈತೆ ನಿಂಗೆ ಕಾಣಿಸ್ತಾ ಇಲ್ಲ ಇಸ್ಲಮ್ಮ ಸೋನಿ ಏನು ಮಾಡ್ತಾವೆ ನಿನಗೆ ಟೆಂಪಲ್ಗೆ ಹೋಯ್ತಾ ಇದ್ದೀವಿ ಒಂಚೂರು ಮುಂದಕ್ಕೆ ಶರ್ಟ್ ಆಗ್ಬಿಟ್ಟೈತೆ ಗೈಸ್ ಫುಲ್ ಲೂಸ್ ಆಗೈತೆ ಸ್ಕ್ಯಾನ್ಡ್ ವಿತಿನ್ 100 KB ದೇವಸ್ಥಾನ ಮುಗಿಸ್ಕೊಂಡು ಹೊರಟಿದ್ದೀವಿ ಶರ್ಟ್ ಆಲೆ ನಾನು ತಂದು 125 ಡೇಸ್ ಆಗೈತೆ ಗೈಸ್ ನಾನು ಆವಾಗಲೇ ಕೊಟ್ಬಿಡ್ತಿದ್ದೆ ಸರ್ಪ್ರೈಸಾಗಿ ರಿಮೋಟ್ ಮಾಡಿ ಕೊಟ್ಟಿದ್ದಕ್ಕೆ ಲೂಸ್ ಆಗೈತೆ ನಾನು ಆಕಳನ್ನ ಬಿಸ್ತೀನಿ ಅಂತವ್ರೆ ಬೇರೆದು ಹಾಕ್ಕೊಡ್ತೀನಿ ಅಂತವ್ರೆ
ಲೂಸ್ ಆಗಿರೋದು ಒಂಚೂರು ಲೂಸ್ ಆಗಿರೋದನ್ನ ಹಾಕೊಳ್ಳೋದು ಅಂತ ಫಿಟ್ಟಾಗಿರ್ಬೇಕಾದ್ರೆ ಯಾಮರ್ ಬುಟ್ಟೆ ಗೈಸ್ ಇಷ್ಟಪಟ್ಟು ತಗೊಂಡೆ ಆ್ಯನಿವರ್ಸರಿ ಮುಗ್ದೇ ಹೋಯ್ತು ಗೈಸ್. ದೇವಸ್ಥಾನಕ್ಕೆ ಹೋಗಿ ಬಂದವು ನೋಡಿ. ಅವರು ಇವತ್ತು ರಜೆ ಹಾಕ್ಕೊಂಡವ್ರೋ ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೋ ನಂಗೆ ನಿಜ ಗೊತ್ತಿಲ್ಲ. ರಜೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಇನ್ನೂ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ದೇವಸ್ಥಾನಕ್ಕೆ ಹೋದಾಗಿಂದ ಬರೀ ಫೋನಲ್ಲೇ ಅವರೇ ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡು ಕೂತವ್ರೆ. ಏನಾರ ಮಾಡ್ಕೊಳ್ಳಿ ಗೈಸ್. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಕರ್ಕೊಂಡು ಹೋಗಲಿಲ್ಲ. ಇನ್ನೇನು ನನ್ನ ಮಗಳನ್ನ ಕರ್ಕೊಬರಕ್ಕೆ ಹೋಗ್ಬೇಕೀಗ. ಬೆಳಗ್ಗೆಯಿಂದ ಕೆಲಸ, ಇವಾಗ ಹೋಗಿ ಕರ್ಕೊಬರ್ಬೇಕು ಗೈಸ್. ಒಂದು ಸ್ವಲ್ಪ ಹೊತ್ತು 10 ನಿಮಿಷ ರೆಸ್ಟ್ ಮಾಡಿ ಸ್ವಲ್ಪ ಹುಷಾರಾಗಬೇಕು ಗೈಸ್. ಇನ್ನೂ ಸ್ವಲ್ಪ ಹಂಗೆ ಇದೆ. ಮಾತ್ರೆ ತೊಗೊಂಡು ಸ್ವಲ್ಪ ಹುಷಾರಾಗಬೇಕು ಬೇಗ. ಪರವಾಗಿಲ್ಲ ಆದರೆ ಇವತ್ತು ಹೋದ್ರು ನಾನೀಗ ಸ್ವಲ್ಪ ರೆಸ್ಟ್ ಮಾಡಿದೆ. ಫುಲ್ಲು ಮೂಗೆಲ್ಲ ನೋಸೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಗೈಸ್. ಈಗ ಹೋಗಿ ಯಾರನ್ನ ಕರ್ಕೊಬರಕ್ಕೆ ಹೋಗ್ಬೇಕು. ರೆಸ್ಟ್ ಮಾಡ್ತಿದ್ದೆ. ಗಂಟ್ಲು ಮೂಗು ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಸೊ ನೋಡೋಣ, ಅವಳನ್ನ ಕರ್ಕೊಬಂದು ಅವಳ ಜೊತೆ ನಾನು ಮಲ್ಕೊಬಿಡ್ತೀನಿ ಸ್ವಲ್ಪ ಹೊತ್ತು. ನೋಡೋಣ ಅವ್ರು ಬಂದಮೇಲೆ ಆಮೇಲೆ ಎಲ್ಲಾದರೂ ಹೋಗೋದಾ ಇಲ್ಲ ಮನೆಯಲ್ಲೇ ಇರೋದಾ ಗೊತ್ತಾಗತ್ತೆ. ನನ್ನ ತಮ್ಮ ಟೆಂಪಲ್ಗೆ ಹೋಗ್ತೀನಿ ಬರ್ತೀಯ ಅಂತ ಕೇಳಿದಾಗ, ಸೊ ಅದಕ್ಕೆ ಇನ್ನೇನು ಮನೆಯಲ್ಲೋ ಏನು ಮಾಡೋದು ಅಂತಂದ್ಬಿಟ್ಟು ಟೆಂಪಲ್ಗೆ ಹೋದೆ. ಆರನ್ನ ಮನೆಯಲ್ಲೇ ಬಿಟ್ಬಿಟ್ಟು ಸೊ ಅವ್ರ ಜೊತೆ ಬಂಟೆ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಬಂದೆ. ರಶ್ ಇರುತ್ತಾನಂತ ಪಾಪನ ಕರ್ಕೊಬರಲಿಲ್ಲ. ಆಮೇಲೆ ಖಾಲಿ ಇತ್ತು ಅಂದ್ಕೊಂಡೆ. ಆಮೇಲೆ ಪಾಪ ಆರನ್ನ ಕರ್ಕೊಬರ್ಬೇಕಿತ್ತು ಅಂತ ಗೈಸ್ ಇದನ್ನು ರೇಷ್ಮಾ ಟ್ರೈ ಮಾಡೋಣ ಅಂತಂದ್ಲು. ನಾವೇನಾರ ಅಂದ್ಕೊಂಡು ಅಲ್ಲಿ ಕೈ ಇಟ್ಕೊಂಡ್ರೆ ಅದು ಮೂವ್ ಆಗುತ್ತೆ, ಇಲ್ಲ ಟಚ್ ಆಗಿಲ್ಲ ಅಂದರೆ ಮೂವ್ ಆಗಿಲ್ಲ ಅಂದರೆ ಕಾಡ್ಕೊಂಡಿದ್ದು ಆಗಲ್ಲ ಅಂತ. ಸೊ ಎಲ್ಲರೂ ಟ್ರೈ ಮಾಡಿದ್ವಿ, ನಾನು ರೇಷ್ಮಾ ಎಲ್ರೂ. ಸೊ ರೇಷ್ಮಂದು ಆಯಿತು. ಸೊ ಮಮ್ಮಿನೂ ಟ್ರೈ ಮಾಡಿದ್ರು. ಮಮ್ಮಿದು ಸ್ವಲ್ಪ ಆಗಲಿಲ್ಲ, ಅಂದರೆ ಅವ್ರಿಗೆ ನೀಟಾಗಿ ಗೊತ್ತಾಗಲಿಲ್ಲ ಯಾವ ಥರ ಮಾಡಬೇಕಂತ. ಸ್ವಲ್ಪ ಬೇಗ ಮುಗೀತು. ಅದೇ ನಾರ್ಮಲ್ ಕ್ಯಾಶುವಲ್ ಆಗಿರೋದೇ ಕೇಳ್ಕೊಂಡಿದ್ದು, ಜಸ್ಟ್ ಪೀಸ್ಫುಲ್ ಲೈಫ್ ಅಷ್ಟೇ. ಅದೇ ನಂದಂತೂ ಸ್ವಲ್ಪ ಲೇಟಾಗೇ ಮೂವ್ ಆಯಿತು ಗೈಸ್. ಎಷ್ಟು ನಾನು ಎಲ್ಲಿ ನಿಂತಿದ್ದೆ ಗೊತ್ತಾ, ಕೊನೆಗೆ ಅದು ಬಂದು ಟಚ್ಚೇ ಮಾಡ್ಕೊಂಬಿಟ್ಟಿದ್ದೀನಿ. ನನಗೆ ಗೊತ್ತೇ ಆಗಿಲ್ಲ ನಾನು ಅಷ್ಟು ಬೆಂಡಾಗಿರೋದು. ಸೊ ನಾನು ಅಂದರೆ ನಾನೆಲ್ಲನೂ ಟೆಸ್ಟ್ ಮಾಡೇ ಬಿಲೀವ್ ಮಾಡ್ತೀನಿ. ನನ್ನ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ಆದರೂ ನಾನು ಟ್ರೈ ಮಾಡೋಣ ಅಂತಲೇ ಹೋಗಿದ್ದೆ. ಬಟ್ ಅದೊಂದು ಸೈಂಟಿಫಿಕ್ ರೀಸನ್ನು ಕೂಡ ಇರುತ್ತೆ, ನಂಬಿಕೆನೂ ಇರುತ್ತೆ. ಸೊ ನಾವೆಲ್ಲರಲ್ಲಿ ಯಾವ್ದು ತಗೋತೀವೋ ಅದು. ನಾನು ಟ್ರಸ್ಟ್ ಮೇಲೆ ಮಾಡಿದೆ. ಮೂವ್ ಆಯಿತು, ಲೇಟ್ ನಿಧಾನಕ್ಕೆ ಮೂವ್ ಆಯಿತು, ಟಚ್ ಆಯಿತು, ಖುಷಿ ಆಯಿತು. ನಾನೇನೋ ಒಂದು ಸ್ವಲ್ಪ ನಮಗೆ ನಮ್ಮ ಫ್ಯೂಚರ್ಗೆ ಬೇಕಾಗಿರೋದೊಂದು ಕೇಳ್ಕೊಂಡಿದ್ದೀನಿ. ಸೊ ಅದು ನೆರವೇರುತ್ತೆ ಅಂತ ಬಿಲೀವ್ ಮಾಡಿದ್ದೀನಿ. ನೋಡೋಣ. ಇದು ವಿಡಿಯೋ ಆ್ಯಕ್ಚುಲಿ ರೇಷ್ಮಾ ಕ್ಯಾಪ್ಚರ್ ಮಾಡಿದರೆ ನಂಗೆ ಗೊತ್ತಿಲ್ಲ ಕ್ಯಾಪ್ಚರ್ ಮಾಡಿರೋದು. ಸೊ ಆಮೇಲೆ ಸೆಂಡ್ ಮಾಡಿಕೊಂಡೆ. ಫುಲ್ಲು ನಿಧಾನ, ನಂದು ಬೇರೆ ಕೈ ತೊಂಡ ಅಲ್ಲ, ಹಿಂದೆ ಇಟ್ಕೊಂಡು ಎಷ್ಟು ಬಗ್ಬಿಟ್ಟಿದ್ದೀನಿ ನನಗೆ ವೀಡಿಯೋ ನೋಡಬೇಕಾದ್ರೇ ಗೊತ್ತಾಗ್ತಿರೋದು. ಅಂದರೆ ನನಗೂ ಫೀಲ್ ಆಯಿತು ಅಲ್ಲಿ ನನ್ನ ಬಗ್ಗೆ, ನನಗಲ್ಲಿ ಟಚ್ ಆಗ್ತಾ ಇರೋದು ಫೀಲ್ ಆಗ್ತಿತ್ತು. ಸೊ ಇಷ್ಟೊಂದು ಬೆಂಡ್ ಆಗಿಬಿಟ್ಟಿದ್ದೀನಿ ಅಂತ ಎಷ್ಟೊತ್ತು ನಿಂತಿದ್ದೀನಿ ಅಂದರೆ ನಾನಂತೂ ನಿಧಾನಕ್ಕೆ ಮೂವ್ ಆಗ್ತಿತ್ತು. ರೇಷ್ಮಂದು ಬೇಗ ಜಸ್ಟ್ ಒಂದು 1 ಮಿನಿಟಲ್ಲೇ ಅವಳದು ಟಚ್ ಆಗೋಯ್ತು ಬೇಗ. ನಂದು ಸ್ವಲ್ಪ ಟೈಮ್ ತಗೋತು. ಅಂದರೆ ಡಿಪೆಂಡ್ಸ್, ನಾವು ಕೇಳೋದು ಎಷ್ಟು ಬೇಗ ಆಗುತ್ತೆ, ನಿಧಾನಕ್ಕಾಗುತ್ತಾ ಅನ್ನೋ ಥರನೂ ಇರುತ್ತೆ. ಸೊ ಮೇ ಬಿ ನಂದೊಂದು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ನನ್ನ ಕ್ಲಾಸಿಗೆ ಬಿಟ್ಬಿಟ್ಟು ನಾವಿಬ್ಬರು ಚಾಟ್ಸ್ ತಿಂತಾಯಿದ್ದೀವಿ ಗೈಸ್. ನಾನು ಡಿಮಾರ್ಟಿಗೆ ಬಂದೆ, ತುಂಬ ದಿನ ಆಯಿತು. ಸ್ವಲ್ಪ ಸಾಮಾನೆಲ್ಲ ಖಾಲಿ ಆಗಿತ್ತಲ್ಲ ಅಂದ್ಬಿಟ್ಟು ತೊಗೊಳಕ್ಕೆ ಅಂತ ಬಂದ. ಸೊ ಇವಿ ಕ್ರೌಡ್ ಇತ್ತು ಗೈಸ್. ವೆಡ್ನೆಸ್ಡೇನೇ ಎಷ್ಟು ಕ್ರೌಡ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಫುಲ್ ಕ್ರೌಡ್ ಅಂದರೆ ಕ್ರೌಡ್ ಇತ್ತು. ಹುಷಾರಿಲ್ಲದ ಕಾರಣ ಲೇಟಾಗಿ ಎಡಿಟ್ ಮಾಡ್ತಾಯಿದ್ದೀನಿ ಗೈಸ್. ಆಗಲೇ ಎಷ್ಟೊತ್ತಿಗಾಗಲೇ ಅಪ್ಲೋಡ್ ಮಾಡಬೇಕಿತ್ತು ಗೈಸ್. ನಾವು ಶಾಪಿಂಗ್ ಮಾಡಿಕೊಂಡು ಆರ್ಮಿಗೆ ಹೊರಟಿದ್ದೀವಿ ಗೈಸ್. ಗೈಸ್ ಈಗ ಡಿಮಾರ್ಟಿಂದ ಶಾಪಿಂಗ್ ಮುಗಿಸ್ಕೊಂಡು ಯೋಗ ಬಾರ್ ತಿನ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಈಗ ಊಟಕ್ಕೆ ಹೋಗ್ಬೇಕು. ನಮ್ಮ ಬಾಸು ಟ್ರೀಟ್ ಕೊಡಿಸಿ ಅಂತ ಕೇಳಿದ್ದೀನಿ.
ಆ್ಯನಿವರ್ಸರಿ ಅಂತ ಅಟ್ಲೀಸ್ಟ್ ಫೀಲ್ ಆಗೋದು ಬೇಡವಾ ಅಂತ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಏನಂತದು ಏನದು ಏನಂತದು ರೈಸು ರೈಸ ನನಗೂ ಚಟ್ನಿಗಾಕು ಅದು ಸಾಕು. ಊಟ ಎಲ್ಲ ಮುಗೀತು. ಸೊ ಮನೆ ಕಡೆ ಹೊರಟ್ವಿ. ಬಾಯ್ ಬಾಯ್ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದಲ್ಲಿ Bye bye, ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪ್ಲೀಸ್. ಬಾಯ್ ಬಾಯ್. ಬಾಯ್ See you on the next vlog. See you. Bye.